ಹಾಯ್ ಎವ್ರಿವನ್, ವೆಲ್ಕಮ್ ಟು ಆಲ್. ಇವತ್ತಿನ ಈ ಪ್ರೆಗ್ನೆನ್ಸಿ ಸೀರೀಸ್ ಲಾಗ್ನಲ್ಲಿ ಏನೇನು ತಿನ್ನಬಾರ್ದು ಅನ್ನೋದ್ರ ಬಗ್ಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ನೋಡೋಣ ಬನ್ನಿ. ಇಲ್ಲಿ ಮದ್ಯಪಾನ ಮತ್ತು ಸಿಗರೇಟ್ ಅಂತಿದೆ. ಇದನ್ನು ಕಾಮನ್ನಾಗಿ ಯಾರು ಲೇಡೀಸ್ ಮಾಡಲ್ಲ. ಇನ್ ಕೇಸ್ ಯಾರಾದರೂ ಮಾಡೋರು ಇದ್ದರೆ ಅದನ್ನು ಕಂಪ್ಲೀಟಾಗಿ ಬಿಟ್ಬಿಡಬೇಕು, ಇಲ್ಲಾಂದರೆ ಬೇಬಿ ಹೆಲ್ತಿಗೆ ಅದು ಎಫೆಕ್ಟ್ ಆಗುತ್ತೆ. ಇನ್ನು ಕಾಫಿ ಟೀ ನಾರ್ಮಲಾಗಿ ಕುಡಿತಿರ್ತೀರ, ಅವರು ಅದನ್ನು ಕಡಿಮೆ ಮಾಡಿ. ನೆಕ್ಸ್ಟು ಪ್ಯಾಸ್ಚರೈಸ್ ಮಾಡದ ಹಾಲು, ಚೀಸ್, ಪ್ರೊಸೆಸ್ಡ್ ಆಹಾರ, ಪ್ಯಾಕೆಟಲ್ಲಿ ಸಿಗುವಂತಹ ಎಲ್ಲ ಫುಡ್ಗಳು ರೆಡಿ ಇರುತ್ತೆ ಅಂಥೇಳಿ ಹಾಗೆ ತೊಗೊಂಡು ತಿಂದುಬಿಡ್ತೀವಲ್ಲ, ಆ ಥರದ್ದೆಲ್ಲ ತಿನ್ನಬಾರ್ದು. ನಾನ್ ವೆಜ್ ತಿನ್ನೋರಾಗಿದ್ದರೆ ಮಾಂಸ, ಮೀನು, ಮೊಟ್ಟೆ ಇದೆಲ್ಲ ಅರ್ಧಂಬರ್ಧ ಬೇಯಿಸಿರ್ತಾರಲ್ಲ ಅಂಥದನ್ನು ತಿನ್ನಬಾರ್ದು, ಹೆಲ್ತಿಯಾಗಿರಲ್ಲ. ಅತಿಯಾಗಿ ಖಾರ ಮತ್ತು ಮಸಾಲೆ ಪದಾರ್ಥಗಳನ್ನ ತಿನ್ನಬಾರ್ದು, ಯಾಕೆಂದರೆ ಪ್ರೆಗ್ನೆನ್ಸಿ ಜರ್ನಿನಲ್ಲಿ BP ಬರೋ ಚಾನ್ಸಸ್ ಇರುತ್ತೆ ಅಂಥೇಳಿ ಅದನ್ನು ಕಡಿಮೆ ಮಾಡಬೇಕು. ಜಂಕ್ ಫುಡ್, ಪಿಜ್ಜಾ, ಬರ್ಗರ್, ಫ್ರೈಸ್, ಅತಿಯಾಗಿ ಸಕ್ಕರೆ ಇರೋದಂಥದ್ದನ್ನು ಕೂಡ ಸೇವಿಸಬಾರ್ದು. ಉಪ್ಪು ಕೂಡ ಬೇಡ. ಸಾಫ್ಟ್ ಡ್ರಿಂಕ್, ಎನರ್ಜಿ ಡ್ರಿಂಕ್ಸ್ ಅಂದರೆ ಕೊಕೋ ಕೋಲಾ, ಪೆಪ್ಸಿ ಈ ಥರ ಇರೋದನ್ನೆಲ್ಲ ತಗೋಬಾರ್ದು. ಈ ವಿಡಿಯೋದಲ್ಲಿ ಇಡೀ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಒಬ್ಬ ಮಹಿಳೆ ಏನೇನು ತಿನ್ನಬಾರ್ದು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ಮಾಹಿತಿಯನ್ನು ನೀಡಿದ್ದೀನಿ. ಯಾರಿಗೆಲ್ಲ ಈ ಮಾಹಿತಿ ಇಷ್ಟ ಆಗಿದೆ ಅವರು ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಬೇಕು ಅನ್ನೋದಿದ್ರೆ ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.